ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ರಿಪೋರ್ಟರ್ಗಳು ಇಬ್ಬರು ಕೂಡ ಲೈವ್ನಲ್ಲಿದ್ದಾರೆ. ಮಾಂತೇಶ್, ಹೆಂಗಿದೆ ಉತ್ಸಾಹ ಕಾಣಿಸ್ತಾ ಇದೆಯಾ? ಯಾವ್ಯಾವ ಸಮುದಾಯದ ವಾರ್ಡ್ಗಳಿರುವ ಭಾಗದಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ಉತ್ಸಾಹ ಇದೆ, ಅದೇನಾದ್ರು ಅಬ್ಸರ್ವ್ ಮಾಡಕ್ಕೆ ಕಾಣಿಸ್ತಾ ಇದೆಯಾ? ಅಜಿತ್, ಏನು ಬೆಳಗ್ಗೆಯಿಂದಲೂ ಮತದಾನದ ಪ್ರಕ್ರಿಯೆಯನ್ನು ಆರಂಭವಾಯಿತು. ಆವಾಗಿನಿಂದ 3 ಗಂಟೆವರೆಗೂ ಸಹ ಮತದಾನದ ಪ್ರಮಾಣ ಅಷ್ಟರ ಮಟ್ಟಿಗೆ ಆಗಿರಲಿಲ್ಲ. ಅಂದರೆ ಮತಗಟ್ಟೆಗಳತ್ತ ಜನರು ಹೆಚ್ಚಿಗೆ ಬರ್ತಾ ಇರಲಿಲ್ಲ. ಎಸ್ಪೆಷಲಿ ನಗರ ಪ್ರದೇಶಗಳಲ್ಲಿ ಈ ನಗರ ಪ್ರದೇಶಗಳಲ್ಲಿರುವಂತಹ ಮತಗಟ್ಟೆಗಳೇನಿದೆ 238 ಮತಗಟ್ಟೆಗಳತ್ತ ಜನರು ಬರುವ ಪ್ರಮಾಣ ಕಡಿಮೆ ಆಗಿತ್ತು. ಆದರೆ 3 ಗಂಟೆಯ ಬಳಿಕ ಜನರ ಉತ್ಸಾಹ ಹೆಚ್ಚಾಗಿದೆ ಅಂತ ಹೇಳ್ಬೋದು. 3 ಗಂಟೆಯ ಬಳಿಕ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಸದ್ಯ ನಾನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಿಲ್ಲತ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿರುವಂತಹ ಮತಗಟ್ಟೆಯ ಬಳಿ ಇದ್ದೀನಿ. ನೀವು ನೋಡ್ಬೋದು ದೃಶ್ಯದಲ್ಲಿ 3 ಗಂಟೆ ಆದ ಮೇಲೆ ಇಲ್ಲಿ ಅಲ್ಪಸಂಖ್ಯಾತ ಬಾಹುಳ್ಯ ಇರುವಂತಹ ವಾರ್ಡ್ಗಳಿದು ಅತಿ ಸೂಕ್ಷ್ಮ ಮತಗಟ್ಟೆ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ಈ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಒಟ್ಟು 7 ಮತಗಟ್ಟೆಗಳಿರುವಂಥದ್ದು. ಈ 7 ಮತಗಟ್ಟೆಗಳಲ್ಲಿ 3 ಗಂಟೆಯ ಬಳಿಕ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾವಣೆ ಮಾಡಲು ಈಗ ಜನರು ಆಗಮಿಸಿರುವಂಥದ್ದು. ನೀವು ನೋಡ್ಬೋದು ದೃಶ್ಯದಲ್ಲಿ ಮಹಿಳೆಯರು ಸೇರಿದಂತೆ ಪುರುಷ ಮತದಾರರು ಸಹ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾವಣೆ ಮಾಡಲು ಬಂದಿದ್ದಾರೆ. ಕಳೆದ ಬಾರಿಯೂ ಇದೇ ಮತಗಟ್ಟೆಯಲ್ಲಿ, ಈ ಶಿಕ್ಷಣ ಸಂಸ್ಥೆಯಲ್ಲಿ ಸ್ಥಾಪಿಸಿದ ಮತಗಟ್ಟೆಯಲ್ಲಿ ಸುಮಾರು ರಾತ್ರಿ 10:30ವರೆಗೂ ಸಹ ಮತದಾನ ಆಗಿತ್ತು. ಹೀಗಾಗಿ ಬೇಗ ಮತದಾನ ಮಾಡುವಂತೆ ಜಿಲ್ಲಾಡಳಿತವೂ ಸಹ ಜನಜಾಗೃತಿಯನ್ನು ಮೂಡಿಸಿತು. ಆದರೂ ಸಹ 3 ಗಂಟೆಯ ಬಳಿಕ ಸಾಕಷ್ಟು ಪ್ರಮಾಣದಲ್ಲಿ ಮತದಾರರು ಈಗ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಈಗ ಇನ್ನೂ ಒಂದು 6 ಗಂಟೆಗೆ ಮತದಾನದ ಸಮಯ ಮುಕ್ತಾಯವಾಗುವ ಹಿನ್ನೆಲೆಯಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಈಗ ಆಗಮಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಭಾಗಗಳಲ್ಲಿ ಮಸೀದಿಗಳ ಮೈಗಳಲ್ಲೂ ಸಹ ಅನೌನ್ಸ್ ಮಾಡಲಾಯಿತು, ಆದಷ್ಟು ಬೇಗ ಬಂದು ಮತದಾನ ಮಾಡಿ ಅಂತ. ಈಗ 6 ಗಂಟೆಯ ಬಳಿಕ ಈ ಶಾಲಾ ಆವರಣದ ಒಳಗಡೆ ಬಂದು ಸರದಿ ಸಾಲಿನಲ್ಲಿ ಯಾರು ನಿಂತಿರ್ತಾರೋ ಅವ್ರಿಗಷ್ಟೇ ಮತದಾನ ಮಾಡಲು ಅವಕಾಶ ಇರುತ್ತೆ. ಬಳಿಕ ಈ ಸರದಿ ಸಾಲಿನಲ್ಲಿ ನಿಂತವರಿಗೆ ಕೈಗೆ ಒಂದು ಟೋಕನ್ ಕೊಟ್ಟು ಅವರಿಗೆ ಮಾತ್ರ ಅವಕಾಶವನ್ನು ನೀಡಲಾಗುತ್ತೆ. ಹಳ್ಳಿ ಪ್ರದೇಶಗಳಲ್ಲಿ ಸುಮಾರು 50 ಮತಗಟ್ಟೆಗಳೇನಿದೆ, ಆ ಹಳ್ಳಿ ಪ್ರದೇಶಗಳಲ್ಲಿರುವಂತಹ ಮತಗಟ್ಟೆಗಳಲ್ಲಿ ಮತದಾನದ ಪ್ರಮಾಣ ಹೆಚ್ಚಾಗಿದೆ. 3 ಗಂಟೆವರೆಗೂ ಸುಮಾರು 49.96% ಮತದಾನ ಆಗಿತ್ತು. ಈಗ ಸಂಜೆ 5 ಗಂಟೆಯ ಮತ್ತೊಂದು ಸುತ್ತಿನ ಮತ ಎಣಿಕೆದ ಶೇಕಡಾವಾರು ಮತದಾನ ಪ್ರಮಾಣ ಬರಬೇಕು. ಅದು ಸುಮಾರು ಒಂದು 65% ಮತದಾನದ ಪ್ರಮಾಣ ನಿರೀಕ್ಷೆ ಇದೆ. ಸುಮಾರು ಅಂದರೆ ಕಳೆದ ಬಾರಿ 69% ಮತದಾನ ಆಗಿತ್ತು. ಅದರಿಂದ ಹೆಚ್ಚಿನ ಪ್ರಮಾಣದ ಮತದಾನ ಆಗುವ ನಿರೀಕ್ಷೆ ಈಗ ರಾಜಕೀಯ ಪಕ್ಷಗಳು ಮತ್ತು ಜಿಲ್ಲಾಡಳಿತದಲ್ಲಿ ಇರುವಂಥದ್ದು. ಅಜಿತ್, ಮಧ್ಯಾಹ್ನ 3 ಗಂಟೆ ತನಕ 50% ವೋಟಿಂಗ್ ಅಂತ ಸಂಖ್ಯೆ ಬಂತಲ್ಲ, ಸರಿಗಿದೆಯಾ ಸಂಖ್ಯೆ ಅದು? ಎಸ್ ಅಜಿತ್, ಮಧ್ಯಾಹ್ನ 3 ಗಂಟೆವರೆಗೂ 50% ಮತದಾನ ಆಗಿತ್ತು. ಅದು ಗ್ರಾಮೀಣ ಪ್ರದೇಶದಲ್ಲಿ 50 ಮತಗಟ್ಟೆಗಳೇನಿದೆ, ಆ 50 ಮತಗಟ್ಟೆಗಳಲ್ಲಿ 55% ಹೆಚ್ಚು ಮತದಾನ ಆಗಿತ್ತು. ಮತ್ತು ನಗರ ಪ್ರದೇಶಗಳಲ್ಲಿ ಅದರಲ್ಲೂ ಅಲ್ಪಸಂಖ್ಯಾತ ಬಾಹುಳ್ಯ ಇರುವಂತಹ ಸುಮಾರು 62 ಬೂತ್ಗಳೇನಿದೆ, ಆ 62 ಬೂತ್ಗಳಲ್ಲಿ ಶೇಕಡಾವಾರು ಮತದಾನ ಪ್ರಮಾಣ ಕಡಿಮೆ ಆಗಿತ್ತು. ಈಗ 3 ಗಂಟೆಯ ಬಳಿಕ ಸಾಕಷ್ಟು ಸಂಖ್ಯೆಯಲ್ಲಿ ತಂಡೋಪತಂಡವಾಗಿ ಮತದಾರರು ಆಗಮಿಸಿ ಈಗ ತಮ್ಮ ಹಕ್ಕನ್ನು ಚಲಾವಣೆ ಮಾಡಲು ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು. ಅಜಿತ್, ಎಸ್, ಬಾಗಲಕೋಟೆಯಲ್ಲಿ ಹೆಂಗಿದೆ ಮಲ್ಲಿಕಾರ್ಜುನ್? ಅಜಿತ್ ಸರ್, ಬೆಳಗಿನಿಂದಲೇ ಇವತ್ತು ಬಾಗಲಕೋಟೆ ಉಪಚುನಾವಣೆ ಕದನದಲ್ಲಿ ಮತದಾನ ನಡೀತದೋ ಬೆಳಗಿನಿಂದಲೇ ಮತದಾರರಲ್ಲಿ ಹುರುಪು ಕಂಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಆರಂಭದಿಂದಲೂ ಕೂಡ ಇನ್ನೂ ಮತದಾನ ಆರಂಭಕ್ಕಿಂತ ಮುಂಚೆನೆ ಜನರು ಮತದಾರರು ಮತಗಟ್ಟೆ ಮುಂದಗಡೆ ಬಂದು ನಿಲ್ಲುವಂತ ಒಂದು ಪರಿಸ್ಥಿತಿ ಇವತ್ತು ದಿವಸ ಇತ್ತು. ಬಿಸಿಲಿನ ಮಧ್ಯೆಯೂ ಕೂಡ ನಗರ ಹಾಗೂ ಗ್ರಾಮೀಣ ಭಾಗಗಳು ಎರಡಲ್ಲೂ ಕೂಡ ವಿಶೇಷವಾಗಿ ಈ ಹೆಚ್ಚಿನ ಮತದಾನ ಆಗ್ತಾ ಇರುವಂತದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ 55% ಪ್ರತಿಶತ ಮತದಾನ ಆಗಿರುವಂತದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಮತ್ತು ಈಗ 5 ಗಂಟೆ ಮಾಹಿತಿಯನ್ನು ನಾವು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ 65ರಿಂದ 68ರವರೆಗೂ ಕೂಡ ಮತದಾನ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಬಹುಶಃ ಕಳೆದ ಬಾರಿಗೆ ಹೋಲಿಸಿಕೊಂಡ್ರೆ 69% ಆಗಿರುವಂತದ್ದು ಈ ಬಾರಿ 70ಕ್ಕೂ ಅಧಿಕ ಮತದಾನ ಆಗ್ಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇವತ್ತಿನ ದಿವಸ ರಾಷ್ಟ್ರೀಯ ಪಕ್ಷಗಳಿಗಾಗಲಿ ಮತ್ತು ಜಿಲ್ಲಾಡಳಿತಕ್ಕೂ ಕೂಡ ಆಗಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಯುವ ಮತದಾರರು ಹೆಚ್ಚು ಮತದಾನ ಹಾಕಿರುವಂತದ್ದನ್ನು ಕೂಡ ಈ ಬಾರಿ ನಾವು ಕಾಣ್ತಾ ಇದ್ದೇವೆ. ಯಾಕಂದ್ರೆ ಕೇವಲ ನಗರ ಪ್ರದೇಶ ಅಷ್ಟೇ ಅಲ್ಲ, ಗ್ರಾಮೀಣ ಭಾಗದಲ್ಲೂ ಕೂಡ ಇವತ್ತಿನ ದಿವಸ ಹೆಚ್ಚಿನ ಪ್ರಮಾಣದ ಮತದಾನ ಆಗಿರುವಂತದ್ದು. 322 ಮತಗಟ್ಟೆಗಳಲ್ಲೂ ಕೂಡ ಉತ್ತಮವಾಗಿರತಕ್ಕಂಥ ಮತದಾನ ಆಗಿರುವಂತದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅಜಿತ್ ಸರ್, ಎಸ್ ಪ್ರಶಾಂತ್, ಬೈ ಎಲೆಕ್ಷನ್ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ನಿರೀಕ್ಷಿತ. ಎಷ್ಟು ಪರ್ಸೆಂಟ್ ಆಯಿತು ಅನ್ನುವುದರ ಮೇಲೆ ಹೆಂಗೆ ಜನರಲ್ ಎಲೆಕ್ಷನ್ನಲ್ಲಿ ಯಾರ ಪರವಾಗಿ ಟ್ರೆಂಡ್ ಆಗಿದೆ ಅಂತ ಹೇಳ್ತೀವಲ್ಲ, ಬೈ ಎಲೆಕ್ಷನ್ ಹೇಳೋಕ್ಕಾಗತ್ತಾ?
ಅದಕ್ಕೆ ಕಷ್ಟ ಅನಿಸುತ್ತೆ ಬೈ ಎಲೆಕ್ಷನ್ಸ್ನಲ್ಲಿ. ಅದು ಪ್ರಮುಖವಾಗಿ ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕೂಡ ಕಳೆದ 1 ತಿಂಗಳಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳ ನಂತರ ಇಷ್ಟು ಸ್ಪಷ್ಟವಾಗಿ ಹೇಳ್ಬೋದು, ಸ್ಕ್ರೇಪ್ ಥ್ರೂ ಅಂತಾರಲ್ವ, ತುಂಬ ಕಡಿಮೆ ಮತಗಳ ಅಂತರದಲ್ಲಿ ಇದರ ಫಲಿತಾಂಶ ನಿರ್ಧಾರ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಓಕೆ, ಈಗ ಬಾಗಲಕೋಟೆಯಲ್ಲಿ ಕಳೆದ ಬಾರಿ ಜನರಲ್ ಇಲೆಕ್ಷನ್ಸ್ನಲ್ಲಿ ನೀವು 5,000 to 6,000 ನಡುವೆ ಫಲಿತಾಂಶ ಬಂದಿತ್ತು. ಪ್ರತಿ ಬಾರಿ ಅದೇ ರೀತಿಯಾಗಿರ್ತಕ್ಕಂಥ ಫಲಿತಾಂಶ ಬಂದಿದೆ ಮೇಟಿ ಮತ್ತು ವೀರಣ್ಣಚರಂತಿ ಮಠದ ನಡುವೆ. ಹೌದು, ಈ ಬಾರಿ ಕೂಡ ಇಡೀ ಸರ್ಕಾರ ಹೋಗ್ಕೊಳ್ತಿದೆ. ಹೀಗಾಗಿ ಫಲಿತಾಂಶ ಈಗ ನಿಮಗೆ ಸಂಖ್ಯೆ ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ಬಹುದು, ಆದರೆ ಫಲಿತಾಂಶವನ್ನು ಗೇಜ್ ಮಾಡ್ತಕ್ಕಂಥದ್ದು ಅಲ್ಲಿ ಕಷ್ಟ ಇದೆ ನನ್ನ ಅಂದಾಜಿನ ಪ್ರಕಾರ. ಬಾಗಲಕೋಟೆಯಲ್ಲೂ ಕೂಡ ಮತ್ತು ದಾವಣಗೆರೆಯಲ್ಲೂ ನೋಡಿ, ದಾವಣಗೆರೆಯಲ್ಲಿ ಪ್ರಮುಖವಾಗಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಲ್ಲಿ ಮುಸ್ಲಿಮರು ಕೊನೆಗೆ ಹೋಗಿ ಯಾರಿಗೆ ಓಟ್ ಹಾಕಿದ್ರು, ಎಷ್ಟು ಓಟ್ ಹಾಕಿದ್ರು, ಕಳೆದ ಬಾರಿ ಯಾವ್ಯಾವ ಒಂದು ವಾರ್ಡ್ಗಳಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿತ್ತು, ಈ ಬಾರಿ ಅಲ್ಲಿ ಏನು ಸ್ಥಿತಿಗತಿ ಇದೆ ಅದು ಗೊತ್ತಾದ್ಮೇಲೆ ನನಗನ್ಸುತ್ತೆ ಒಂದು ನಿಷ್ಕರ್ಷೆಗೆ ಬರಬಹುದು ಅಂತ ಅನ್ಸುತ್ತೆ. ಬಟ್ ಬೈ ಇಲೆಕ್ಷನ್ಸ್ ಅಜಿತ್ ಇವತ್ತಿನ ಸಂದರ್ಭದಲ್ಲಿ ನನಗನ್ಸುತ್ತೆ ಬೈ ಇಲೆಕ್ಷನ್ಸ್ಗಳಲ್ಲಿ ಎಕ್ಸಿಟ್ ಪೋಲ್ ಥರ ರಿಸ್ಕ್ ತಗೋಬಾರ್ದು, ಯಾವುದೇ ರೀತಿಯಾಗಿರ್ತಕ್ಕಂಥ ರಿಸ್ಕ್ ತೆಗೆದುಕೊಳ್ಳೋದು ಕಷ್ಟ ಇರುತ್ತೆ. ಯಾಕಂದರೆ ಅಲ್ಲಿ ನರೇಟಿವ್ ಮತ್ತು ಹವಾ ಮೇಲೆಲ್ಲ ಇರೋಲ್ಲ. ಹೌದು, ಬೈ ಎಲೆಕ್ಷನ್ಸ್ನಲ್ಲಿ ರಾತ್ರಿ 2-3 ದಿನಗಳ ಕಾಲ ಹಂಚಿರ್ತಕ್ಕಂಥ ದುಡ್ಡೇನಿರುತ್ತೆ ಅದು ಗಣನೀಯವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರುತ್ತೆ. ನೀವು ಅದನ್ನು ಗೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಕೂಡ ನಿಮ್ಗೆ ಹೋಗಿ ಕೇಳಿದರೆ ಹೇಳಲ್ಲ, ಇಲ್ರಿ ನಾವು ದುಡ್ಡು ತೆಗೆದುಕೊಂಡು ಈ ಪಾರ್ಟಿಗೆ ಓಟ್ ಹಾಕಿದ್ದೀವಿ, ಯಾರೂ ಹೇಳಲ್ಲ. ಹಾಗಾಗಿ ಇಟ್ ಈಸ್ ಆಲ್ವೇಸ್ ಎ ಡಿಫಿಕಲ್ಟ್ ಟಾಸ್ಕ್. ಆದರೆ ನನಗನ್ಸುತ್ತೆ BJPಗೆ ಒಂದು ವೇಳೆ ಏನಾದರೂ ಅವಕಾಶ ಸಿಕ್ಕರೆ ಅದು ಬಾಗಲಕೋಟೆಯಲ್ಲಿ ಸಿಗುವ ಸಾಧ್ಯತೆಗಳು ಹೆಚ್ಚು ಅಂತ ಅನಿಸುತ್ತೆ. ಓಕೆ, ದಾವಣಗೆರೆಯಲ್ಲಿ ಮುಸ್ಲಿಂ ಮತಗಳಿಗೆ ಏನಾಗ್ತವೆ ಅನ್ನೋದು ದ್ಯಾಟ್ ವಿಲ್ ಡಿಸೈಡ್ ದ ಫೇಟ್ ಆಫ್ SS ಮಲ್ಲಿಕಾರ್ಜುನ್ ಅಂತ ಅನ್ಸುತ್ತೆ ನನಗೆ. ಮುಸ್ಲಿಂ ಮತಗಳು ಒಂದು ವೇಳೆ ಈಗ ಜಮೀರ್ ಅಹ್ಮದ್ ಇಷ್ಟೆಲ್ಲ ಹೈಕಮಾಂಡ್ ರಾಜ್ಯದ ನಾಯಕರ ಒತ್ತಡದ ಹೊರತಾಗಿಯೂ ಕೂಡ ಬಂದು ಮನಸ್ಸಿನಿಂದ ಅಲ್ಲಿ ಚುನಾವಣಾ ಪ್ರಚಾರ ಮಾಡಲಿಲ್ಲ. ಹೌದು ಹೌದು, ಮತ್ತು ಜಮೀರ್ ಅಹ್ಮದ್ ಅವರ ಪರಮಾಪ್ತ ಕಾರ್ಪೊರೇಟರ್ ಹೋಗಿ ಕೊನೆಯ ದಿನದವರೆಗೂ ಕೂಡ ಇಲ್ಲ ವಿರುದ್ಧ ಅಂತಕ್ಕಂಥದ್ದನ್ನು ಹೇಳ್ತಾ ಬಂದರು. ಮುಸ್ಲಿಂ ಅನೇಕ ನಾಯಕರು ಹೋಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಬೆಂಗಳೂರಿನಲ್ಲಿ ಮುಸ್ಲಿಮರ ಪರವಾಗಿ ಮಾತಾಡ್ತಕ್ಕಂಥ ಅನೇಕ ನಾಯಕರು ಹೋಗಿ ಅವರು ಕಾಂಗ್ರೆಸ್ಗೆ ಓಟ್ ಹಾಕಬೇಡಿ ಅಂತಕ್ಕಂಥದ್ದನ್ನು ಹೇಳಿ ಬಂದರು. ಸೊ ಅದರ ಇಂಪ್ಯಾಕ್ಟ್ ಆನ್ ಗ್ರೌಂಡ್ ಏನಿದೆ ಅಂತಕ್ಕಂಥದ್ದು ಪ್ರಾಯಶಃ ಗೇಜ್ ಮಾಡೋದು ಕಷ್ಟ. ಕಾಂಗ್ರೆಸ್ನಲ್ಲೊಂದು ವಾತಾವರಣ ಇದೆ, ಇಲ್ಲ ದಾವಣಗೆರೆ ತುಂಬ ಸುಲಭವಾಗಿ ಒನ್ ಸೈಡೆಡ್ ವಿಕ್ಟ್ರಿ ಇದೆ. ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಮುಸಲ್ಮಾನರು ಓಟ್ ಹೊಡಿತವೆ ಅಂತಕ್ಕಂತಿದ್ರು ಕೂಡ 10,000 ಓಟ್ ಹೊಡಿದ್ರೆ ಉಳಿದದ್ದು ನಮಗೆ ಬಹಳ ನಿರಾಯಾಸವಾಗಿ ನಾವು ಗೆಲ್ತೀವಿ ಅಂತಕ್ಕಂಥದ್ದು. ಲಾಸ್ಟ್ ಟೈಮ್ 27,000 ಲೀಡ್ ಇತ್ತು, ಲೀಡ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಗೆಲ್ತೀವಿ ಅಂತಾರೆ. BJPಯಲ್ಲಿ ಒಂದು ಆಶಾವಾದ ಬಾಗಲಕೋಟೆ ಬಗ್ಗೆ ಜಾಸ್ತಿ ಇದೆ BJP ಕ್ಯಾಂಪ್ನಲ್ಲಿ. ಬಟ್ ಚುನಾವಣೆ ಅಜಿತ್ ಯಾವತ್ತು ಯಾವಾಗ ಹೆಂಗೆ ಟರ್ನ್ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ಇಡೀ ಮತದಾನದ ಪ್ರಕ್ರಿಯೆ ಮುಗಿದ ನಂತರ ನಾವು ನಾಳೆ ಪಾರ್ಟಿ ರೌಂಡ್ಸ್ನಲ್ಲಿ ಒಂದು ನಿಷ್ಕರ್ಷೆಗೆ ಅಥವಾ ಒಂದಿಷ್ಟು ಎಕ್ಸ್ಪರ್ಟ್ಸ್ಗಳ ಜೊತೆ ಸ್ಥಳೀಯವಾಗಿ ಮಾತನಾಡಿದ ನಂತರ ಒಂದು ನಿಷ್ಕರ್ಷೆ ರಾತ್ರಿ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾಳೆ ಒಂದು ಅಂದಾಜು ಹೇಳ್ಬಹುದು. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.